ನನ್ನ ಮಗ ಹೇಳಿದ್ದಾನೆ ನಿನ್ನೆ ಏನಾಗಿದೆ ಇಲ್ಲಿ ಡಾಕ್ಟರ್ಸ್ ಎಲ್ಲ ಒಳ್ಳೆಯರು. ಮೊನ್ನೆ ಕೂಡ ಸೀರಿಯಸ್ ಆದರೆ ಒಂದು ವಾಟ್ಸಪ್ ಎಲ್ಲ ಹಾಕಿದ್ರೆ ಎಲ್ಲ ಡಾಕ್ಟರ್ಸ್ ಬಂದು ನೋಡಿದ್ದಾರೆ. ಈ ಬ್ಲಾಕಲ್ಲಿರೋ ನರ್ಸು ಬಾಯ್ಸ್ ಇದೆಲ್ಲ ತುಂಬ ನೆಗ್ಲೆಕ್ಟ್ ಅಂದರೆ ನೆಗ್ಲೆಕ್ಟ್. ಅಮ್ಮಗೆ ವೇನ್ಸ್ ಬ್ಲಾಕ್ ಆಗಿಬಿಟ್ಟಿದೆ. ಪಾಪ ಮೇಡಮ್ಗೆ ಹೇಳಿದ್ದಾರೆ, ಯಾರು ರಾಮಾ ಮ್ಯಾಮ್ ಅಂತಿದ್ದಾರೆ. ಅವರು ನೈಟ್ 12:40 ಇಲ್ಲಮ್ಮ ನಾನು ಅರೇಂಜ್ ಮಾಡಿದ್ದೀನಿ, ಸೆಂಟ್ರಲ್ ವೇನ್ ಹಾಕ್ತಾರೆ ಆರಾಮಾಗಿ. 9:30 ಅಮ್ಮಗೆ 3 ಜನ ನಾವು ಕೈ ಹಿಂಗೆ ಇಟ್ಕೊಂಡಿದ್ದೀವಿ. ನಮ್ಮಮ್ಮಗೆ ಪೇನ್ ಜಾಸ್ತಿ ಆಗಿ ಹಿಂಗೆ ಹೊಡಿತಾರೆ ಅದು ನೋಡಿಗೆ ನಮಗೆ ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಇನ್ನು ಲಾಸ್ಟ್ಗೆ ಮ್ಯಾಮ್ ಪ್ಲೀಸ್ ಹೋಗ್ಬೇಕಾ, ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ. ಇಲ್ಲಮ್ಮ ಆರಾಮಾಗ್ತದೆ, ನಾನು ಆಲ್ರೆಡಿ ಸರ್ಗೆ ಹೇಳಿದ್ದೇನೆ, ಬಂದು ಹಾಕ್ತಾರೆ. 12:45 ಮಾಡಿದ್ರೆ ಬರ್ತಾರಮ್ಮ. ಆಯಿತು, ಈಗ ಇವ್ರು ಇಟ್ಕೊಂಡಿದ್ರೆ ಹೋಗಿ ಅಲ್ಲಿ ಬ್ರದರ್ಗೆ ಕೇಳಿದ್ರೆ ಏನಾಗಲ್ಲ, ಯಾಕಂದ್ರೆ ನಾವು ಸ್ಲೀಪಿಂಗ್ದು ಇಂಜೆಕ್ಷನ್ ಹಾಕ್ತೀವಿ, ಮಲಗ್ತಾರೆ, ಮತ್ತೇನಾದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರಂತೆ. ಆಯ್ತು ತಗೊಂತ ಮತ್ತೆ ಇವ್ರು ಟ್ರೀಟ್ಮೆಂಟ್ ಅಷ್ಟರೊಳಗೆ ಒಂದಾದ್ರು ಅಟ್ಲೀಸ್ಟ್ ಒಂದು ವೇನ್, ಸೆಂಟ್ರಲ್ ವೇನ್ సిగల్వా. నానుందల ఈ బ్లాక్ లో ಇನ್ನೊಂದು పేషెంట్ ఇದ್ದಾರೆ. అక్క మీ అమ్మకి వచ్చి చేసినారంటే నేను కూడా నాయన కేపిలా ఎవరు రాలేదక్క, మీ అమ్మ అంత తనకలాడింది ಅಂತ ಹೇಳ್ತಾರೆ ಅವರು. ಬೇಕಂದ್ರೆ ಅವ್ರು ಇದ್ದಾರೆ. ಸೊ ನಮ್ಗೆ ಇವಾಗ ನೋಡ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ನಮ್ಮಮ್ಮ ಇರ್ತಾ ಇದ್ರು. 9:30 ಇಂದ 3:45 ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಇಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಸಾತ್ತಿದ್ರೆ ನಾವು ಏನು ಹೇಳಲ್ಲ. ಏನಿಲ್ಲಪ್ಪ ಅಂದ್ರೆ ಅಲ್ಲಿ ICU ಅಲ್ಲಿ 3 days, ಇಲ್ಲಿ 1 week ಆಯ್ತು. ಇಲ್ಲಿ ಬಿಫೋರ್ ಬ್ರದರ್ಸ್ ಡಾಕ್ಟರ್ಸ್ ಒಳ್ಳೆಯರು. ನಾವು ಕಾಲ್ ಮಾಡಿ ಚೆಕ್ ಅಂತ ಬ್ರದರ್ಸ್ ಸಿಸ್ಟರ್ಸ್ ಡಾಕ್ಟರ್ಸ್ MBBS ಡಾಕ್ಟರ್ಸ್ ಇದ್ದಾಗ ಸೋಕಿರ್ತದ ಅವ್ರಿಗೆ. IMSಗೆ ಏನನ್ ಬಂದು ಡೈಪರ್ ಚೇಂಜ್ ಮಾಡಿ ಅಂದ್ರೆ ಏನಂತಾರಕ್ಕೆ ನೀವೇನು ಅನ್ನೋದ್ರ ಇಬ್ಬರು ಇದಾರೆ ಮಾಡ್ಕೊಳ್ರಿ ಅಂತಾರೆ. ಪೇಷಂಟ್ ಸರಿ ಇಲ್ಲ ಅಂದ್ರೆ ನಾವು ಒಬ್ಳೆ ಬಂದಿರ್ತೀನಿ. ನನ್ ಕೆಲವೊಂದು ಆಗುತ್ತಾ, ನಮ್ಮಮ್ಮನ ಏರಕ್ಕೆ ನನ್ಗೆ ಆಗುತ್ತಾ? ನಾವು ಬೈಬಿಲ್ ಬೇಕು, ಆಯಮ್ಮನ್ ಕರ್ಬೇಕಂದ್ರೆ ಸಪೋರ್ಟ್ ಮಾಡ್ಬೇಕು ಸರ್. ಇವಾಗ ರೋಗಿಗಳು ಬರ್ತಾರೆ, ನಮ್ಗೆ ಆಗಿದ್ದಾನೆ ಬೇರೆಯವ್ರಿಗೆ ಆಗ್ಬಾರ್ದು, ಬೇಗ ಅವ್ರಿಗೆ ಆಗ್ಬಾರ್ದು. ಏನಾಗ್ಲಿ ರೋಗಿಸ್ರು ಬಂದಾರಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ನಿರಕ್ಷಣೆ ಮಾಡಿದ್ರಿಗಿನ ಏನಾಗುತ್ತೆ ಕ್ಲಿಯರ್ ಕಟ್. ಶೋಭಾ ಅಂತ ನನ್ನ ಹೆಸರು.